ನಮಸ್ಕಾರ. ನಾನು ಶಿವೋದಯ ಯೋಗಾಚಾರ್ಯ. ಇಂದು ಜಪದ ಕುರಿತು, ಜಪ ಅಂದ್ರೇನು, ಜಪದ ವಿಧಗಳೇನು, ಜಪದಿಂದ ಆಗುವಂಥ ಲಾಭಗಳೇನು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಜಪ ಅಂದರೆ ರಿಪಿಟೇಷನ್, ಒಂದೇ ಒಂದು ಶಬ್ದವನ್ನು ರಿಪೀಟ್ ಆಗಿ ಉಚ್ಚಾರಣೆ ಮಾಡುವಂಥ ಒಂದು ಸ್ಥಿತಿಗೆ ನಾವು ಜಪ ಅಂದರೆ. ತಜ್ಜಪ ತದರ್ಥ ಭಾವನಂ. ಅಕಾರ್ಡಿಂಗ್ ಟು ಪತಂಜಲಿಯವರು ಜಪ ಒಂದೇ ಒಂದು ಶಬ್ದವನ್ನು ಹೇಗೆ ಪುನಃ ಉಚ್ಚಾರಣೆ ಮಾಡ್ತೀವೋ ಅದನ್ನೇ ಪತಂಜಲಿಯವರು ಒಂದು ಮಾರ್ಮಿಕವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ತಜ್ಜಪ ತದರ್ಥ ಭಾವನಂ. ಯಾವ ಜಪವನ್ನು ನಾವು ಜಪಿಸ್ತಾ ಇದ್ದೀವಿ, ಯಾವ ಮಂತ್ರವನ್ನು ಜಪಿಸ್ತಾ ಇದ್ದೀವೋ ಅದರ ಭಾವವು ನಮಗೆ ಆಗಬೇಕು. ಉದಾಹರಣೆಗೆ ನಾವು ಕೃಷ್ಣನ ಮಂತ್ರ ಜಪ ಮಾಡ್ತಾ ಇದ್ದರೆ ಕೃಷ್ಣನ ಭಾವ ನಮಗಿರಬೇಕು. ನಾನು ಕೃಷ್ಣನ ಮುಂದೆ ಕೂತಿದ್ದೀನಿ, ಕೃಷ್ಣ ನನ್ನ ಮುಂದೆ ಇದ್ದಾನೆ, ಕೃಷ್ಣನ ಲೀಲೆಗಳು ನಾನು ಕೇಳ್ತಾ ಇದ್ದೀನಿ, ಕೃಷ್ಣನ ಆದರ್ಶ ನನ್ನ ಮುಂದೆ ಬರ್ತಾ ಇದೆ. ಆ ರೀತಿ ಭಾವವನ್ನು ವ್ಯಕ್ತ ಆಗಬೇಕು. ತಜ್ಜಪ ತದರ್ಥ ಭಾವನಂ. ಭಾವ ನಿರ್ಮಾಣ ಮಾಡಿಕೊಂಡು ನಾವು ಅಭ್ಯಾಸ ಮಾಡೋದರಿಂದ ಅದರ ಉತ್ಕೃಷ್ಟವಾದ ಸ್ಥಿತಿಯನ್ನು ತಲುಪಬಹುದು ಅಂತಕ್ಕಂಥದ್ದು ಉದಾಹರಣೆ ನಾವು ನೋಡ್ತೇವೆ. ಇವತ್ತಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜಪದ ವಿಧಾನ ಹೇಳಿದ್ದು ನೂರಾರು ವರ್ಷಗಳ ಕಾಲದಿಂದ ಈ ಜಪದ ಪದ್ಧತಿ ಇದೆ. ಉದಾಹರಣೆಗೆ, ಯಾವುದೋ ಒಂದು ಮಗು ಅಳ್ತಾ ಇದ್ದರೆ ಆ ಮಗುಗೆ ಯಾವುದೋ ಒಂದು ವಸ್ತು ಕೊಟ್ಟ ನಂತರ ಆ ಮಗು ತನ್ನಿಂದ ತಾನೇ ಸುಮ್ಮನೆ ಆಗ್ತದೆ. ಇವತ್ತು ಉದಾಹರಣೆಗೆ ಮನೆಯಲ್ಲಿ ತಂದೆ ತಾಯಿ ಅಂದರೆ ಸಾಕಷ್ಟು ಕೆಲಸಗಳಲ್ಲಿ ಇರೋ ಕಾರಣಕ್ಕಾಗಿ ಮಕ್ಕಳಿಗೆ ಏನು ಮಾಡಿದ್ದಾನೆ, ಮೊಬೈಲ್ ಕೊಟ್ಟು ಮನೆಯಲ್ಲಿ ತಾಯಿ ಮಗುವಿಗೆ ಮೊಬೈಲ್ ಕೊಡ್ತಂದ್ರೆ ಮಗು ಯಾವುದೋ ಆಲೋಚನೆ, ಅಲ್ಲಿ ಸುಮ್ಮನೆ ಏನೋ ನೋಡ್ತಾ ಇರ್ತದೆ. ಮಗು ನೀವು 1 ತಾಸು 2 ತಾಸು 3 ತಾಸು ಸುಮ್ಮನೆ ಇರ್ತದೆ, ತಾಯಿ ಕೆಲಸ ಮಾಡ್ತಾ ಇರ್ತಾಳೆ. ಇದು ಒಂದು ಲೌಕಿಕವಾದಂಥ ಉದಾಹರಣೆ. ಹಾಗೆಯೇ ಈ ಮನಸ್ಸು ಅಂತಕ್ಕಂಥದ್ದು ಏನು ಮಗು ಇದೆ ಅಲ್ವಾ, ಆ ಮನಸ್ಸು ಇರ್ತಕ್ಕಂಥ ಮಗುವಿಗೆ ನಮ್ಮ ಗುರು ಹಿರಿಯರು, ನಮ್ಮ ತಪಸ್ವಿಗಳು, ಮಹಾತ್ಮರು ಏನು ಕೊಟ್ಟರು ಅಂದರೆ ಮಂತ್ರವನ್ನು ಅದಕ್ಕೆ ಕೊಟ್ಟರು. ಆ ಮಂತ್ರ ಮಾಡ್ತಾ ಜಪ ಮಾಡ್ತಾ ಆ ಮಗು ಹೇಗೆ ಮೊಬೈಲ್ ನೋಡ್ತಾ ಮಗು ಶಾಂತ ಆಗ್ತದೋ, ಈ ಮಂತ್ರವನ್ನು ಚಾಂಟಿಂಗ್ ಮಾಡ್ತಾ ನಮ್ಮ ಮನಸ್ಸು ಕೂಡ ಶಾಂತವಾಗ್ತದೆ. ಆದರೆ ಜಪದಲ್ಲಿ ವಿಧಿಗಳು ಬೇರೆ ಬೇರೆ ಇದೆ, ಪ್ರಕಾರಗಳಿದೆ. ಅಲ್ಲಿ ವೈಖರಿ ಜಪ ಅಂತ ಹೇಳಿ ಪ್ರಾರಂಭದಲ್ಲಿ ಬರ್ತದೆ. ಜಪದ ಪ್ರಕಾರ ವೈಖರಿ ಜಪ. ಇದು ಯಾರಿಗೆ ಮನಸ್ಸು ಕಂಟ್ರೋಲ್ ಇರಲು ಇದು ಪ್ರಾರಂಭದ ವಿಧಿ. ವೈಖರಿ ಜಪ ಅದನ್ನು ಆಡಿಯೋಬಲ್ ಆಗಿ ಸ್ಪಷ್ಟತೆಯಾಗಿ ಉಚ್ಚಾರಣೆ ನಮಗೂ ಕೇಳಬೇಕು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೇಳುವಂಥ ಸ್ಥಿತಿಗೆ ನಾವು ವೈಖರಿ ಜಪ ಅಂತ ಕರಿತೀವಿ. ಅದನ್ನು ಹೇಗೆ ಮಾಡ್ಬೇಕಂದ್ರೆ, ನಾವು 2 ಕೈಗಳನ್ನು ಚಿನ್ಮುದ್ರಲ್ಲಿ ಇಟ್ಕೊಳ್ಳಿ, ಸುಮ್ಮನೆ ಹೀಗೆ ಮೆಡಿಟೇಷನ್ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ. ಉದಾಹರಣೆಗೆ ನಾನು ಒಂದು ಮಂತ್ರ, ಕೃಷ್ಣನ ಮಂತ್ರ ಕೊಡೋದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ
ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ರೀತಿಯಾಗಿ ಉಚ್ಚಾರಣೆ ಮಾಡುವಂಥ ಸ್ಥಿತಿಗೆ ನಾವು ವೈಖರಿ ಜಪ ಅಂತ ಕರಿತೀವಿ. ಯಾವಾಗ ನಾವು ಕೃಷ್ಣಾಯ ವಾಸುದೇವ ಮಂತ್ರ ಚಾಂಟಿ ಮಾಡ್ತಾ ಆ ಶಬ್ದಗಳನ್ನು ನಮ್ಮ ಕಿವಿ ಕೇಳ್ತಾ ಇದೆ, ಅಲ್ಲಿ ಭಾವ ಇರಬೇಕು. ನನ್ನ ತುಟಿಗಳು ಅದನ್ನು ತುಟಿಗಳಲ್ಲಿ ತುಟಿ ಮೇಲೆ ಬರ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ, ನಮ್ಮ ನಾಲಿಗೆ ಆ ಶಬ್ದನ ಉಚ್ಚಾರಣೆ ಮಾಡ್ತಾ ಇದೆ ಅಂತಕ್ಕಂಥ ನಮಗೆ ಫೀಲಿಂಗ್ ಇರಬೇಕು. ಕೃಷ್ಣನ ಆ ಲೀಲೆಗಳು ನಮಗೆ ಸ್ಪಷ್ಟತೆ ಮುಂದೆ ಭಾವ ಇರಬೇಕು. ಕೃಷ್ಣನ ಮೂರ್ತಿ, ಕೃಷ್ಣನ ಸ್ವರೂಪ ನಮ್ಮ ಮುಂದೆ ಇದೆ ಅಂತಕ್ಕಂಥ ಭಾವ ಬರಬೇಕು. ಇದರಿಂದ ನಮ್ಮ ಮನಸ್ಸು ಶಾಂತ 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 ಶಾಂತವಾಗಿ ಹೋಗ್ತಾ 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 ನಾವು 2ನೇ ಹಂತಕ್ಕೆ ತಲುಪ್ತೀವಿ. 2ನೇ ಹಂತ ಉಪಾಂಶು ಜಪ. ಯಾವಾಗ ನಾವು ವೈಖರಿ ಜಪಲ್ಲಿ ಪರಿಪೂರ್ಣತೆ ಆದೆವು, ಸುಮಾರು ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, ವರ್ಷ, 2 ವರ್ಷನೋ ಹೀಗೆ ಅದರಲ್ಲಿ ಪರಿಪೂರ್ಣತೆ ಪಡ್ಕೊಂಡಾಗ ನಾವು 2ನೇ ಸ್ಟೆಪ್ಪಿಗೆ ಉಪಾಂಶು ಜಪಲ್ಲಿ ನಾವು ಪ್ರವೇಶನ ಮಾಡ್ತೀವಿ. ಉಪಾಂಶು ಜಪ ಅಂದರೆ ಅದೇ ಸೇಮ್ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಹೇಳಿದೆವಲ್ವಾ, ಅವಾಗ ನಿಮ್ಮ ಲಿಪ್ಸ್ ಇಷ್ಟೇ ಮೂಮೆಂಟ್ ಮಾಡ್ತಾ ಇರಬೇಕು. ನೀವು ಹೇಳಿದ ನಿಮಗಿಷ್ಟೇ ಅದು ಸ್ಪಷ್ಟತೆ ಉಚ್ಚಾರಣೆ ಕೇಳಬೇಕು. ನಿಮ್ಮ ಸರೌಂಡಿಂಗ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆ ನೀವು ಮಂತ್ರ ಉಚ್ಚಾರಣೆ ಮಾಡುವಂಥದ್ದು ಸ್ಪಷ್ಟತೆ ಕೇಳಬಾರದು. ಅದಕ್ಕೆ ನಾವು ಉಪಾಂಶು